ಎಲ್ಲರಿಗೂ ಸ್ವಾಗತ. ನಾವಿದನ್ನ ಭಗವದ್ಗೀತೆಯ ಯಥಾರೂಪವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಗುರುಪ್ರಣಾಮವನ್ನು ಹೇಳಿ ಆ ನಂತರ ತಿಳ್ಕೊಳ್ಳೋಣ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿ ನಾಮಿನಿ. ನಮಸ್ತೆ ಸರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಗದಾಧರ ಶಿವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಭಗವದ್ಗೀತೆ ಯಥಾರೂಪ. ಭಗವದ್ಗೀತೆ ಯಥಾರೂಪವನ್ನು ನಾವು ಯಾಕೆ ಓದಬೇಕು ಅಂದರೆ, ಈ ಭಗವದ್ಗೀತೆಯ ಯಥಾರೂಪ ಗುರುಪರಂಪರೆಯಲ್ಲಿ ಬಂದಿರುವಂಥದ್ದು. ಭಗವಂತನ ಬಾಯಿಂದ ಬಂದಿರುವನ್ನ ಹೇಗೆ ಹೇಳಿದಾರೋ ಭಗವಂತ, ಹಾಗೇನೆ ಕೂಡ ಈ ಭಗವದ್ಗೀತೆ ಯಥಾರೂಪವನ್ನು ನಮ್ಮ ಗುರುಪರಂಪರೆಯಲ್ಲಿ ನಮ್ಮೆಲ್ಲ ಗುರುಗಳು ಹಾಗೆ ಹೇಳಿದ್ದಾರೆ. ಯಾವುದೇ ಕೂಡ ಒಂದು ಪದನೂ ಕೂಡ ಎಲ್ಲೂ ತಮ್ಮ ಸ್ವಂತದ್ದು ಅನ್ನೋದನ್ನ ಈ ಭಗವದ್ಗೀತೆ ಯಥಾರೂಪದಲ್ಲಿ ಸೇರಿಸಿಲ್ಲ. ಕೃಷ್ಣನ ಮುಖಾರವಿಂದದಿಂದ ಏನು ಬಂದಿದೆಯೋ ಅದನ್ನೇ ನಮ್ಮ ಎಲ್ಲ ಗುರುಗಳು ಕೂಡ ಅದನ್ನೇ ಹೇಳಿದ್ದಾರೆ. ಮತ್ತು ಅವರು ನಮ್ಗೆ ಅದನ್ನೇ ಹೇಳ್ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನೇ ಕಲ್ತ್ಕೋಬೇಕು, ನಾವು ಮತ್ತೊಬ್ಬರಿಗೆ ಅದನ್ನೇ ಹೇಳಬೇಕು. ಅದಕ್ಕೆ ನಾವು ಯಾವಾಗಲೂ ಭಗವದ್ಗೀತಾ ಯಥಾರೂಪವನ್ನು ಓದಿ ಅಂತ ಹೇಳ್ತೀವಿ. ಭಗವದ್ಗೀತಾ ಯಥಾರೂಪದಲ್ಲಿ ಒಟ್ಟು 18 ಅಧ್ಯಾಯಗಳಿದೆ. ಒಟ್ಟು 18 ಅಧ್ಯಾಯಗಳು ಯಾವ್ಯಾವಪ್ಪ ಅಂತಂದರೆ ನಾವು ತಿಳ್ಕೊಬೇಕು. ಅಂದರೆ ಈ ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯ ಇದೆ, ಎಷ್ಟು ಶ್ಲೋಕ ಇದೆ, ಅವುಗಳು ಯಾವ್ಯಾವು, ಯಾರ್ಯಾರು ಎಷ್ಟೆಷ್ಟನ್ನು ಹೇಳಿದ್ದಾರೆ, ಇದನ್ನೆಲ್ಲ ನಾವು ಒಂದು ಸಂಪೂರ್ಣವಾದ ಒಂದು ಚಿತ್ರಣವನ್ನು ನಮ್ಮ ಕಣ್ಮುಂದೆ ತಗೊಳ್ತಾ ಆಮೇಲೆ ಅಧ್ಯಾಯವನ್ನು ನಾವು ಒಂದೊಂದೇ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇದರಲ್ಲಿ ಒಟ್ಟು 18 ಅಧ್ಯಾಯ ಇದೆ ಅಂತ ಹೇಳಿದೆ. 18 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಇದರಲ್ಲಿ ಒಟ್ಟು ಎಷ್ಟು ಶ್ಲೋಕಗಳಿದೆ ಅನ್ನೋದನ್ನು ಅಲ್ಲೇ ತಿಳ್ಕೊಳ್ಳೋಣ. 46 ಶ್ಲೋಕಗಳಿವೆ ಮೊದಲನೇ ಅಧ್ಯಾಯದಲ್ಲಿ. ಎರಡನೇ ಅಧ್ಯಾಯದ ಹೆಸರು ಗೀತಸಾರ ಸಂಗ್ರಹ ಮತ್ತು ಸಂಖ್ಯಾಯೋಗ ಅಂತ ಕರಿತೀವಿ. ಇದರಲ್ಲಿ 72 ಶ್ಲೋಕಗಳಿದೆ. ಮೂರನೇ ಅಧ್ಯಾಯ ಕರ್ಮಯೋಗ. ಕರ್ಮಯೋಗದಲ್ಲಿ 43 ಶ್ಲೋಕಗಳಿದೆ. ನಾಲ್ಕನೇ ಅಧ್ಯಾಯ ದಿವ್ಯಜ್ಞಾನ ಅಂದರೆ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಕರಿತೀವಿ. ಇದು ಒಟ್ಟು 42 ಶ್ಲೋಕಗಳನ್ನು ಒಳಗೊಂಡಿದೆ. ಐದನೇ ಅಧ್ಯಾಯದ ಹೆಸರು ಕರ್ಮ ಸನ್ಯಾಸ ಯೋಗ ಅಂದರೆ ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಇದು 29 ಶ್ಲೋಕಗಳನ್ನು ಒಳಗೊಂಡಿದೆ. ಆರನೇ ಅಧ್ಯಾಯವನ್ನು ಧ್ಯಾನ ಯೋಗ ಅಂತ ಕರಿತೀವಿ. 47 ಶ್ಲೋಕಗಳನ್ನು ಒಳಗೊಂಡಿದೆ. ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಇದು 30 ಶ್ಲೋಕಗಳನ್ನು ಒಳಗೊಂಡಿದೆ. ಎಂಟನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ ಭಗವತ್ ಪ್ರಾಪ್ತಿ ಅಂತ ಕರಿತೀವಿ. ಇದು 28 ಶ್ಲೋಕಗಳನ್ನು ಒಳಗೊಂಡಿದೆ. ಒಂಬತ್ತನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂದರೆ ಪರಮಗುಹ್ಯ ಜ್ಞಾನ ಅಂತ. ಇದು ಒಟ್ಟು 34 ಶ್ಲೋಕಗಳನ್ನು ಒಳಗೊಂಡಿದೆ. ಹತ್ತನೇ ಅಧ್ಯಾಯದ ಹೆಸರು ವಿಭೂತಿ ಯೋಗ ಅಂದರೆ ಶ್ರೀ ಭಗವಂತನ ಐಶ್ವರ್ಯಗಳು. ಈ 10ನೇ ಅಧ್ಯಾಯ 42 ಶ್ಲೋಕಗಳನ್ನು ಒಳಗೊಂಡಿದೆ. 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗ 55 ಶ್ಲೋಕಗಳನ್ನು ಒಳಗೊಂಡಿದೆ. 12ನೇ ಅಧ್ಯಾಯ ಭಕ್ತಿ ಯೋಗ ಭಕ್ತಿ ಸೇವೆ ಅಂತ ಕರಿತೀವಿ. 20 ಶ್ಲೋಕಗಳನ್ನು ಒಳಗೊಂಡಿದೆ. 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ ಅಂದರೆ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ ಅಂತ 35 ಶ್ಲೋಕಗಳನ್ನು ಒಳಗೊಂಡಿದೆ. 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಅಂದರೆ ಭೌತಿಕ ಪ್ರಕೃತಿಯ ತ್ರಿಗುಣಗಳ ಬಗ್ಗೆ ನಾವು ಅಲ್ಲಿ ತಿಳ್ಕೊತೀವಿ. ಅದು ಒಟ್ಟು 27 ಶ್ಲೋಕಗಳನ್ನು ಒಳಗೊಂಡಿದೆ. 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಉತ್ತಮರಲ್ಲಿ ಯಾರು ಉತ್ತಮ ಅತ್ಯುತ್ತಮ ಅನ್ನೋದನ್ನು ನಾವು ತಿಳ್ಕೊತೀವಿ. 20 ಶ್ಲೋಕಗಳನ್ನು ಒಳಗೊಂಡಿದೆ. 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪಾದ ವಿಭಾಗ ಅಲ್ಲಿ ದೈವಿ ಗುಣಗಳು ಮತ್ತು ಅಸಿರಿ ಸ್ವಭಾವಗಳನ್ನು ನಾವು ತಿಳ್ಕೊತೀವಿ. ಒಟ್ಟು 24 ಶ್ಲೋಕಗಳಿದೆ. 17ನೇ ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗ ಶ್ರದ್ಧೆಯ ಪ್ರಭೇದಗಳ ಬಗ್ಗೆ ನಾವು ಅಲ್ಲಿ ತಿಳ್ಕೊತೀವಿ. 28 ಶ್ಲೋಕಗಳಿದೆ. 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ ಅಂದರೆ ವೈರಾಗ್ಯದ ಪರಿಪೂರ್ಣತೆಯನ್ನು ನಾವು ಆ ಅಧ್ಯಾಯದಲ್ಲಿ ತಿಳ್ಕೊತೀವಿ. ಈ ಅಧ್ಯಾಯದಲ್ಲಿ ಒಟ್ಟು 78 ಶ್ಲೋಕಗಳಿದೆ. ಏನು 18 ಅಧ್ಯಾಯಗಳಿದೆ,
ಈ 18 ಅಧ್ಯಾಯಗಳನ್ನು ನಾವು 3 ಭಾಗಗಳಾಗಿ ವಿಂಗಡಿಸಿದ್ವಿ. 1ರಿಂದ 6ನೇ ಅಧ್ಯಾಯದವರೆಗೆ ಕರ್ಮಯೋಗ ಅಂತ ಕರಿತೀವಿ, 7ರಿಂದ 12ನೇ ಅಧ್ಯಾಯದವರೆಗೆ ಭಕ್ತಿ ಯೋಗ ಅಂತ ಕರಿತೀವಿ, 13ರಿಂದ 18 ಅಧ್ಯಾಯವರೆಗೆ ಜ್ಞಾನಯೋಗ ಅಂತ ಕರಿತೀವಿ. ಈ 3 ವಿಭಾಗಗಳನ್ನಾಗಿ ಮಾಡ್ಕೊಂಡಿದ್ವಿ 18 ಅಧ್ಯಾಯ. ಈ 18 ಅಧ್ಯಾಯಗಳು, ಈ 3 ವಿಭಾಗಗಳು ಏನಿದೆ ಇವೆಲ್ಲವೂ ಕೂಡ ನಮಗೆ 5 ವಿಷಯಗಳ ಬಗ್ಗೆ ತಿಳಿಸುತ್ತೆ. ಆ 5 ವಿಷಯಗಳು ಯಾವ್ಯಾವಪ್ಪ ಅಂದರೆ ಈಶ್ವರ, ಕಾಲ, ಜೀವ, ಕರ್ಮ, ಪ್ರಕೃತಿ. ಈ 5 ವಿಷಯಗಳ ಬಗ್ಗೆ 18 ಅಧ್ಯಾಯ ಸಂಪೂರ್ಣವಾಗಿ ನಮಗೆ ವಿವರಣೆಯನ್ನು ಕೊಡುತ್ತೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಇದೆ ಅಂತ ತಿಳ್ಕೊಂಡ್ವಿ, 3 ಭಾಗಗಳಾಗಿ ವಿಂಗಡಿಸಿದ್ದೀವಿ ಅಂತ ತಿಳ್ಕೊಂಡ್ವಿ. ಈ 3 ಭಾಗಗಳಲ್ಲಿ ನಾವು ಒಟ್ಟು 5 ವಿಷಯಗಳನ್ನ ತಿಳ್ಕೊಂಡ್ವಿ, 5 ವಿಷಯಗಳಿದೆ ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ. ಹಾಗೇನೆ ಈ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳಿದೆ. ಈ 700 ಶ್ಲೋಕಗಳಲ್ಲಿ ಕೃಷ್ಣ 574 ಶ್ಲೋಕಗಳನ್ನು ಹೇಳಿದ್ದಾರೆ, ಅರ್ಜುನ 84 ಶ್ಲೋಕಗಳನ್ನು ಹೇಳಿದ್ದಾರೆ, ಸಂಜಯ 41 ಶ್ಲೋಕಗಳನ್ನು ಹೇಳಿದ್ದಾರೆ, ಧೃತರಾಷ್ಟ್ರ 1 ಶ್ಲೋಕವನ್ನು ಹೇಳಿದ್ದಾರೆ. ಏನು ಧೃತರಾಷ್ಟ್ರ ಒಂದೇ ಒಂದು ಶ್ಲೋಕವನ್ನು ಹೇಳಿದಾರೋ ಆ ಒಂದು ಶ್ಲೋಕದಿಂದ ಈ ಭಗವದ್ಗೀತೆ ಅಧ್ಯಾಯ ಅನ್ನೋದು ಪ್ರಾರಂಭವಾಗುತ್ತೆ. ಧೃತರಾಷ್ಟ್ರ ಪ್ರಶ್ನೆಯನ್ನು ಕೇಳುವುದರ ಮುಖಾಂತರ ನಮಗಿಲ್ಲಿ ಈ ಭಗವದ್ಗೀತೆಯನ್ನು ನಾವು ನೀವೆಲ್ಲ ಕಲಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾದರೆ ಬನ್ನಿ ಆ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದಿಂದ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಕ್ಕೆ ಹೋಗೋಣ. ಒಂದೇ ಶ್ಲೋಕ, ಒಂದೇ ಅನುವಾದ, ಒಂದೇ ಭಾವಾರ್ಥವನ್ನು ನಾವು ನಿಧಾನಕ್ಕೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಈ ಒಂದು ತರಗತಿನ ಪ್ರಾರಂಭ ಮಾಡ್ತೀನಿ. ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಅಥ ಪ್ರಥಮೋಧ್ಯಾಯ ಅರ್ಜುನ ವಿಷಾದಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಇನ್ನೊಮ್ಮೆ ಶ್ಲೋಕವನ್ನು ಹೇಳ್ತೀನಿ ನಿಧಾನಕ್ಕೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಧಾನಕ್ಕೆ ಕಲ್ತ್ರೆ ನಮಗೆಲ್ಲವೂ ಕೂಡ ಬರುತ್ತೆ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಇದನ್ನು ರಾಗಬದ್ಧವಾಗಿ ಹೇಳುವಾಗ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರ ಉವಾಚ. ಧೃತರಾಷ್ಟ್ರ ರಾಜನು ಹೇಳಿದನು, ಧರ್ಮಕ್ಷೇತ್ರ ಯಾತ್ರಾಸ್ಥಳವಾದ ಕುರುಕ್ಷೇತ್ರವೆಂಬ ಸ್ಥಳದಲ್ಲಿ ಸಮವೇತಾಹ ಪಾಂಡವ ಯುತ್ಸವ ಯುದ್ಧ ಮಾಡಲು ಅಪೇಕ್ಷಿಸುವವರಾದ ಮಾಮಕಃ ನನ್ನ ಪಕ್ಷದವರು ಪುತ್ರರು ಪಾಂಡವ ಪುತ್ರರು ಚ ಮತ್ತು ಹೇವ ಖಂಡಿತವಾಗಿ ಕಿಂ ಏನನ್ನು ಅಕುರ್ವತಃ ಮಾಡಿದರು ಸಂಜಯನ್. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ್ಗೆ ಜಯವಾಗಲಿ. ಧೃತರಾಷ್ಟ್ರ ಕೇಳಿದನು, ಈ ಸಂಜಯ ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು? ಇಲ್ಲಿ ಧೃತರಾಷ್ಟ್ರ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಂದರೆ ಈ ಸಂಜಯನಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಮತ್ತೆ ನನ್ನ ಮಕ್ಕಳು ಮತ್ತೆ ಪಾಂಡವರು ಧರ್ಮಕ್ಷೇತ್ರ ಸೇರಿದ ನಂತರ ಏನ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಧೃತರಾಷ್ಟ್ರ ಸಂಜಯನನ್ನ ಪ್ರಶ್ನೆ ಮಾಡ್ತಾ ಇರೋದು, ಆ ಪ್ರಶ್ನೆಯಲ್ಲಿ ಹೇಗೆ ಕೇಳ್ತಾ ಇದ್ದಾರೆ, ನನ್ನ ಮಕ್ಕಳು ಮತ್ತೆ ಪಾಂಡವರು ಆ ಎರಡು ಭೇದ ಭಾವವನ್ನು ನಾವಿಲ್ಲಿ ಗಮನಿಸ್ಬೇಕು. ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಭಗವಂತ 5000 ವರ್ಷಗಳ ಹಿಂದೆ ಅರ್ಜುನನಿಗೆ ಈ ಒಂದು ಭಗವದ್ಗೀತೆಯ ತಾರೂಪವನ್ನ ಬೋಧಿಸ್ತಾ ಇದ್ರು. ಆ ಬೋಧಿಸ್ತಾ ಇರುವಂತ ಸಂದರ್ಭದಲ್ಲಿ ಧೃತರಾಷ್ಟ್ರ ಅಂದ್ರೆ ಪಾಂಡವರು ಮತ್ತೆ ಕೌರವರು ಒಂದೇ ಕುಟುಂಬ ವರ್ಗಕ್ಕೆ ಸೇರಿದವರು, ಅಣ್ಣ ತಮ್ಮಂದಿರು ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ಆದ್ರೂ ಅವರಿಬ್ಬರಲ್ಲಿ ಏನಿತ್ತು ಭೇದ ಭಾವ ಅನ್ನೋದನ್ನ ಈ ಧೃತರಾಷ್ಟ್ರ ತೋರಿಸ್ತಾ ಇದ್ದಾನೆ. ಅಲ್ಲಿ ಹೇಳ್ಬೇಕಾದ್ರೆ ಅರ್ಜುನನ್ಗೆ ಇಲ್ಲಿ ಧೃತರಾಷ್ಟ್ರ ಏನ್ ಮಾಡ್ತಾ ಇದ್ದಾನೆ, ಅವ್ನು ಮೂಲತಃ ಕುರುಡ ಆಗಿದ್ದಾನೆ, ಮತ್ತೆ ಅದನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವ್ಯಾಸಮುನಿಗಳು ಧೃತರಾಷ್ಟ್ರಂಗೆ ನಾನು ನಿಮ್ಗೆ ಆ ಕಣ್ಣನ್ನ ಕೊಡ್ತೀನಿ, ಆ ದಿವ್ಯ ದೃಷ್ಟಿಯನ್ನ ನೀವು ನೋಡಿ ಅಂದ್ರೆ ಅವನು ಅದಕ್ಕೆ ರೆಡಿ ಇಲ್ಲ, ಅದನ್ನ ಬೇಡ ನನಗೆ ಅಂತ ಅವನು ಹೇಳ್ತಾ ಇದ್ದಾನೆ. ಅದಕ್ಕೆ ಅವನ ಕಾರ್ಯದರ್ಶಿಯಾದ ಸಂಜಯಂಗೆ ಆ ದಿವ್ಯ ದೃಷ್ಟಿನ ವ್ಯಾಸ ಮಹರ್ಷಿಗಳು ಕೊಟ್ಟಿದ್ದಾರೆ. ಭಾವಾರ್ಥದಲ್ಲಿ ನೋಡೋಣ, ಸಂಪೂರ್ಣವಾಗಿ ಇದೆ, ಭಾವಾರ್ಥವನ್ನು ಅರ್ಥ ಮಾಡ್ಕೊಳ್ತಾ ಬರೋಣ. ಗೀತಾ ಮಹಾತ್ಮ್ಯದಲ್ಲಿ ಸಂಗ್ರಹವಾಗಿ ಹೇಳಿದ ಮತ್ತು ಬಹುಜನರು ಓದುವ ಧರ್ಮಶಾಸ್ತ್ರ ಭಗವದ್ಗೀತೆ.
ಅಂದರೆ ನಮಗೆ ಗೀತಾ ಮಹಾತ್ಮ್ಯದಲ್ಲಿ ಹೇಳ್ತಾ ಇದೆ, ಅಲ್ಲಿ ನಾವು ಓದಾಗ ನಮ್ಗೆ ಅರ್ಥ ಆಗೋದು. ಮತ್ತು ಎಷ್ಟೋ ಜನ ಓದೋರು ಹೇಳ್ತಾರೆ ಈ ಧರ್ಮಶಾಸ್ತ್ರ ಅಂತ ಏನಿದೆ ಅದು ಭಗವದ್ಗೀತೆ ಅಂತ. ಮತ್ತು ಕೃಷ್ಣ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದು. ಈ ಭಗವದ್ಗೀತೆ ಏನಿದೆ ಇದನ್ನು ನಾನು ಒಬ್ಬಳೇ ಕುತ್ಕೊಂಡು ಮನೆಯಲ್ಲಿ ಓದ್ತೀನಿ ಕಲಿತೀನಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಭಗವಂತ ನಮಗೆ ಮೊದಲನೇ ಅಧ್ಯಾಯ ಮೊದಲನೇ ಶ್ಲೋಕದಲ್ಲಿ ಹೇಳ್ಬಿಡ್ತಾ ಇದ್ದಾರೆ ಏನಂತ, ಕೃಷ್ಣ ಭಕ್ತರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದಿ. ಅಂದರೆ ಅದನ್ನು ನೀವು ಅವ್ರ ಸಹಾಯದಿಂದ ಪಡ್ಕೊಂಡು ಅವ್ರು ಹೇಳೋದನ್ನು ಅರ್ಥ ಮಾಡಿಕೊಂಡು ನೀವು ಕಲೀರಿ ಓದಿ ಅನ್ನೋದನ್ನು ನಮಗೆ ಹೇಳ್ತಾ ಇದ್ದಾರೆ. ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಅಂದರೆ ನಾವೊಬ್ಬರೇ ಕುತ್ಕೊ ಹೋದಾಗ ಏನಾಗುತ್ತೆ, ನಮ್ಮ ಮನಸ್ಸಿಗೆ ಬಂದಾಗೆ ನಮ್ಮ ವ್ಯಾಖ್ಯಾನಗಳಿಂದ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಿ. ಆಗ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಳಿದ್ದೇನಂತ ಭಗವಂತ ಭಕ್ತರ ಸಹಾಯವನ್ನು ತಗೊಂಡು ಓದಿ ಅಂತ. ಭಕ್ತರ ಸಹಾಯವನ್ನು ನಾವು ತಗೊಂಡು ಹೋದಾಗ ನಮ್ಮ ವ್ಯಾಖ್ಯಾನಗಳನ್ನು ನಾವು ಅಲ್ಲಿ ಕೊಡೋದಿಲ್ಲ. ಗುರುಗಳು ಏನು ಗುರು ಪರಂಪರೆಯಿಂದ ಬಂದಿದೆಯೋ ಅದೇ ಒಂದು ಸತ್ಯವನ್ನು ಅದೇ ಒಂದು ವ್ಯಾಖ್ಯಾನವನ್ನು ಏನು ಮಾಡ್ತಾರೆ, ನಮಗೆ ಭಗವಂತನ ಭಕ್ತರು ಕೂಡ ತಿಳಿಸ್ಕೊಡ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಆ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಎಂದಿಲ್ಲಿ ಅರ್ಜುನನು ಭಗವದ್ಗೀತೆಯನ್ನು ಕೃಷ್ಣನಿಂದಲೇ ನೇರವಾಗಿ ಕೇಳಿ ಅರ್ಥ ಮಾಡಿಕೊಂಡು ಅಲ್ವಾ. ಅರ್ಜುನ ಅಂತ ಮಹಾನ್ ವ್ಯಕ್ತಿನೇ ಭಗವಂತನ ಹತ್ರ ಕೇಳಿ ಆ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನು ನಾವು ಈ ಕಲಿಯುಗದಲ್ಲಿ ತುಂಬ ಅಜ್ಞಾನಿಗಳು, ಇದನ್ನು ನಾವೇ ಓದಿದ್ರೆ ಅರ್ಥ ಆಗುತ್ತಾ? ಅರ್ಥ ಆಗೋದಿಲ್ಲ. ಹೇಗೆ ಅರ್ಜುನ ಭಗವಂತನಿಗೆ ಶರಣಾಗಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡ್ರು, ಹಾಗೆ ನಾವು ಕೂಡ ಗುರುಗಳಿಗೆ ಗುರು ಪರಂಪರೆಯಲ್ಲಿ ಭಕ್ತರಿಗೆ ಗುರುಗಳಿಗೆ ನಾವು ಶರಣಾಗತಿಯಾಗಿ ಇದನ್ನು ಕಲಿಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದೇ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಗೆ ಇದೇ ಉದಾಹರಣೆ. ಅಂದರೆ ನಾವು ಭಗವದ್ಗೀತೆನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನಮಗೆ ಇಲ್ಲಿ ಅರ್ಜುನನೇ ಒಂದು ಉದಾಹರಣೆ ಅಂತ ಭಗವಂತ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಗೀತೆಯಲ್ಲೇ ಇದೆ. ಅಂದರೆ ಇದು ನಾನು ಹೇಳ್ತಾ ಇರೋದಲ್ಲ, ಇದು ಗೀತೆಯಲ್ಲೇ ಶಾಸ್ತ್ರದಲ್ಲೇ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಗುರು ಶಿಷ್ಯರ ಪರಂಪರೆಯಲ್ಲಿ ಸ್ವಪ್ರೇರಿತ ವ್ಯಾಖ್ಯಾನವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲ ವೇದ ಜ್ಞಾನವನ್ನು ಜಗತ್ತಿನ ಎಲ್ಲ ಧರ್ಮಗ್ರಂಥಗಳನ್ನು ಅಧ್ಯಯನ ಮೀರುತ್ತಾನೆ. ಯಾರು ಗುರು ಪರಂಪರೆಯಲ್ಲಿ ಇದನ್ನು ಸ್ವಂತವಾಗಿ ಅರ್ಥ ಮಾಡ್ಕೊಳ್ತಾನೆ, ವ್ಯಾಖ್ಯಾನವನ್ನು ಮಾಡ್ದೋಳ್ನೆ ಗುರುಗಳ ಪ್ರಕಾರ ಗುರುಮುಖೇನ ಅವನು ಏನೇನ ಇದನ್ನು ಅರ್ಥ ಮಾಡ್ಕೋತಾನೆ ಭಗವದ್ಗೀತೆ ಈ ಧರ್ಮ ಗ್ರಂಥವನ್ನು, ಅವನು ತುಂಬ ಶಾಲಿ ಅಂತ ಹೇಳ್ತಿದ್ರು. ಅವನು ಎಲ್ಲ ವೇದಗಳ ಜ್ಞಾನವನ್ನು ಅಧ್ಯಯನ ಮಾಡಿದವನು, ಅದನ್ನು ಕೂಡ ಅವನು ಮೀರಿರ್ತಾನೆ ಅಂತ. ಯಾಕೆ ಅಂದರೆ ಗುರುಗಳು ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿರ್ತಾರೆ, ಅವರು ಭಗವಂತನ ಪ್ರತಿನಿಧಿ ಆಗಿರ್ತಾರೆ. ಹಾಗಾಗಿ ನಾವು ಗುರುವಿನ ಮುಖಾಂತರ ಕಲ್ತ್ರೆ ನಮ್ಮಷ್ಟ ಭಾಗ್ಯಶಾಲಿ ಯಾರು ಕೂಡ ಇರೋದಿಲ್ಲ ಅನ್ನೋದನ್ನ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇತರ ಧರ್ಮ ಗ್ರಂಥಗಳಲ್ಲಿ ಇರುವುದೆಲ್ಲವೂ ಓದುಗನಿಗೆ ಭಗವದ್ಗೀತೆಯಲ್ಲೇ ದೊರೆಯುತ್ತದೆ. ಎಷ್ಟೊಂದು ವೇದಗಳು ಗ್ರಂಥಗಳಿದೆಯಲ್ವಾ, ಆ ಎಲ್ಲ ವೇದ ಗ್ರಂಥಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ವೇದ ಗ್ರಂಥಗಳನ್ನ ಓದೋದಕ್ಕೆ ನಮಗೆ ಸಮಯ ಇಲ್ಲ, ನಮ್ಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಬರೋದಿಲ್ಲ. ಅದರಲ್ಲೆಲ್ಲ ಏನೆಲ್ಲ ಮಾಹಿತಿ ವಿಷಯ ಇದೆಯೋ ಅದನ್ನು ನಮಗೆ ಈ ಭಗವದ್ಗೀತೆ ಈ ಒಂದು ಧರ್ಮ ಗ್ರಂಥದಲ್ಲೇ ನಮಗೆ ಸಿಕ್ಬಿಡುತ್ತೆ. ಹಾಗಾಗಿ ನಾವು ಭಗವದ್ಗೀತೆ ಓದಿದ್ರೆ ಸಾಕು, ನಮಗೆ ಈ ಭಗವಂತನ ಧಾಮಕ್ಕೆ ಹೋಗಿ ಏನೆಲ್ಲ ಬೇಕು ಭಗವಂತನ ಲೀಲೆಗಳು ಅವೆಲ್ಲವೂ ಕೂಡ ನಮಗೆ ಇದರಲ್ಲೇ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಬೇರೆಲ್ಲೂ ದೊರೆದಿರುವುದು ಅಂದರೆ ವೇದಗಳಲ್ಲಿ ದೊರೆಯದಷ್ಟೇ ಅಲ್ಲ, ವೇದಗಳಲ್ಲಿ ಏನೆಲ್ಲ ದೊರೀತಾ ಇಲ್ವೋ ಅದು ಕೂಡ ಈ ಭಗವದ್ಗೀತೆಯಲ್ಲಿ. ಅದಕ್ಕೆ ಈ ಗೀತೆಯ ವಿಶಿಷ್ಟ ಅಂತ ಹೇಳ್ತಾರೆ. ಏನು ಈ ಅಪೌರುಷ ಧರ್ಮಗ್ರಂಥ ಇದೆ, ಭಗವದ್ಗೀತೆ ಯಥಾರೂಪ ಇದೆ, ಅದ್ರದ ವಿಶಿಷ್ಟವಾದ ಗುಣನೇ ಅದು. ನಮಗೆ ಏನು ಬೇಕು ಏನು ಬೇಡ ಎಲ್ಲವೂ ಕೂಡ ನಮಗಿಲ್ಲೇ ಸಿಗುತ್ತೆ. ಅಂದರೆ ನಮ್ಮ ಜ್ಞಾನ, ನಾನು ಯಾರು ಅನ್ನೋತವೆಂದಿಡ್ದು ನಾನು ಎಲ್ಲಿಗೆ ಹೋಗಿ ತಲುಪಬೇಕು ಅನ್ನೋದುವರೆಗೂ ನಮಗೆ ಜ್ಞಾನ ಸಿಗುತ್ತೆ. ನಮ್ಮ ಜೀವನದ ಬೆಳಿಗ್ಗೆ ಎದ್ದುತ್ತವೆಂದ ನಮ್ಮ ಜೀವನದಲ್ಲಿ ಬರುವ ಎಷ್ಟೋ ಸಮಸ್ಯೆಗಳು, ಎಷ್ಟೋ ಒಂದು ಪರಿಸ್ಥಿತಿಗಳನ್ನು ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ನಾವು ಎದುರಿಸ್ಬೋದು ಅನ್ನೋದನ್ನು ತಿಳಿಸ್ಬೋದು. ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರ. ಅಂದರೆ ಇದರಲ್ಲಿ ಯಾವುದೂ ಕೂಡ ಇಲ್ಲ, ಇಂಥ ವಿಷಯ ಇಲ್ಲ, ಇಂಥ ಪ್ರಶ್ನೆಗೆ ಉತ್ತರ ಇಲ್ಲ ಅನ್ನೋಂಥದ್ದೇ ಇಲ್ಲ. ಈ ಒಂದು ಭಗವದ್ಗೀತೆ ಯಥಾರೂಪದಲ್ಲಿ ನಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಏಕೆಂದರೆ ಇದು ದೇವತೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ನೇರವಾದ ಮಾತು. ಯಾಕೆ ನಮಗೆ ಇಲ್ಲಿ ಯಾವುದು ಇಂಥ ವಿಷಯ ಇಲ್ಲ ಅನ್ನೋದು ಇರೋದಿಲ್ಲ ಅಂದರೆ ಯಾಕೆ ಅಂದರೆ ಇದು ಭಗವಂತನ ಬಾಯಿಂದ ಮುಖೇನದಿಂದ ಬಂದಿರುವಂಥ ಮಾತು. ಹಾಗಾಗಿ ನಮಗೆ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಸಿಗುತ್ತೆ. ಅದಕ್ಕಾಗಿ ನಮಗೆ ಎಲ್ಲ ಗ್ರಂಥಗಳಲ್ಲಿ ಶ್ರೇಷ್ಠವಾದ ಗ್ರಂಥ ಭಗವದ್ಗೀತೆ ಯಥಾರೂಪ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು.
ಮುಂದೆ ಹೇಳ್ತಾ ಇದ್ದಾರೆ, ಮಹಾಭಾರತದಲ್ಲಿ ವರ್ಣಿಸಿರುವಂತೆ ಧೃತರಾಷ್ಟ್ರನು ಸಂಜಯನನ್ನು ಚರ್ಚಿಸಿದ ವಿಷಯಗಳು, ಧೃತರಾಷ್ಟ್ರ ಮತ್ತು ಸಂಜಯ್ ಚರ್ಚಿಸಿದ ವಿಷಯಗಳು ಈ ಸಿದ್ಧಾಂತದ ಮೂಲತತ್ವ. ಏನಿಲ್ಲಿ ಧೃತರಾಷ್ಟ್ರ ಮತ್ತು ಸಂಜೆಯ ಪ್ರಶ್ನೆಗಳನ್ನ ಕೇಳಿ ಚರ್ಚನೆ ಮಾಡ್ತಾ ಇದ್ರೋ ಅದು ಈ ಮಹಾಭಾರತದಲ್ಲಿರುವಂಥ ಸಿದ್ಧಾಂತದ ಮೂಲತತ್ವ ಅಂತ ಹೇಳ್ತದೆ. ಈ ಸಿದ್ಧಾಂತವು ಕುರುಕ್ಷೇತ್ರ ರಣಭೂಮಿಯಲ್ಲಿ ರೂಪಿತವಾಯಿತು ಎಂದು ತಿಳಿಯಲಾಗಿದೆ. ಅಂದರೆ ಈ ಮೂಲತತ್ವ ಎಲ್ಲಿದೆ ಅದು ಕುರುಕ್ಷೇತ್ರ ರಣಭೂಮಿಯಲ್ಲಿ ಸಿದ್ಧಾಂತ ನಡೀತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೆನಪಿಗೂ ಮೀರಿದ ಪ್ರಾಚೀನ ವೇದ ಯುಗದ ಕಾಲದಿಂದ ಕುರುಕ್ಷೇತ್ರ ಪವಿತ್ರವಾದ ಯಾತ್ರಾ ಸ್ಥಳವಿದೆ. ಇದು ಕಲ್ಪನೆಗೂ ಮಾಡ್ಕೊಳಕ್ಕಾಗೋದಿಲ್ಲ. ನಮ್ಮ ನೆನಪಿನ ಶಕ್ತಿಗೆ ಮೀರಿದ್ದು ಈ ಒಂದು ಕುರುಕ್ಷೇತ್ರ ಅನ್ನೋ ಜಾಗ ಏನಿದೆ ಅದು ಒಂದು ಪವಿತ್ರ ಯಾತ್ರಾ ಸ್ಥಳ. ಆಗಿನ ಕಾಲದಿಂದಲೂ ಕೂಡ ಅದು ಅಷ್ಟೇ ಪ್ರಸಿದ್ಧವಾಗಿರುವಂಥ ಯಾತ್ರಾ ಸ್ಥಳ, ಪುಣ್ಯ ಭೂಮಿಯಾಗಿದೆ. ಶ್ರೀಕೃಷ್ಣನ ಭೂಮಿಯ ಮೇಲಿದ್ದಾಗ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಇದನ್ನು ಭಗವಂತ ಅವತಾರ ಎತ್ತಿ ಭೂಮಿ ಮೇಲೆ ಬಂದಾಗ ನಮ್ಮಂಥ ಮಾನವ ಕುಲರ ಉದ್ಧಾರಕ್ಕಾಗಿ ಮಾರ್ಗದರ್ಶನಕ್ಕಾಗಿ ನಮಗೆ ಇದನ್ನು ಹೇಳಿದ್ರು ಭಗವಂತ ಅನ್ನೋದನ್ನು ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಧರ್ಮಕ್ಷೇತ್ರ ಎನ್ನುವಂಥದ್ದು ಧಾರ್ಮಿಕ ವಿಧಿಗಳು ನಡೆಯುವ ಒಂದು ಕ್ಷೇತ್ರ ಎನ್ನುವ ಪದ ಮಹತ್ವವಾದದ್ದು. ಈ ಧರ್ಮಕ್ಷೇತ್ರ ಅನ್ನೋದು ಏನಿದೆ ಆ ಒಂದು ಪದ ತುಂಬಾ ಮಹತ್ವವಾದದ್ದು. ಯಾಕೆ ಅದು ಮಹತ್ವವಾದದ್ದು ಅಂದರೆ, ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮಪುರುಷ ಅರ್ಜುನನ ಪಕ್ಷದಲ್ಲಿದ್ದ. ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮಪುರುಷ ಅವನು ಅರ್ಜುನನ ಪಕ್ಷದಲ್ಲಿದ್ದ ಅಲ್ವಾ, ಸಾರಥಿ ಆಗಿದ್ರು. ಕರುಗಳ ತಂದೆಯಾದ ಕುರುಕ್ಷೇತ್ರದ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟ ಕಡೆಯ ಜಯವನ್ನು ಸಂಪಾದಿಸುತ್ತಾರೆ ಎನ್ನುವುದರಲ್ಲಿ ತೀರುವ ಸಂದೇಶ ಇತ್ತು. ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಜಯವನ್ನು ಸಾಧಿಸ್ತಾರೆ ಅನ್ನೋದ್ರಲ್ಲಿ ಅನುಮಾನ ಇತ್ತು ಅವನಿಗೆ. ಯಾಕೆ ಅನುಮಾನ ಇತ್ತು ಅಂದರೆ, ಇಲ್ಲಿ ಅರ್ಜುನನ ಪಕ್ಷದಲ್ಲಿ ಸಾಕ್ಷಾತ್ ಭಗವಂತನೇ ಇದ್ರು, ಮತ್ತೆ ಅಲ್ಲಿ ಧರ್ಮ ಅನ್ನೋದಿತ್ತು. ಆದರೆ ಧೃತರಾಷ್ಟ್ರನ ಒಂದು ಆ ಪಕ್ಷದಲ್ಲಿ ಧರ್ಮ ಅನ್ನೋದು ಕೂಡ ಇಲ್ಲ, ಅಲ್ಲಿ ಭಗವಂತನು ಕೂಡ ಇರಲಿಲ್ಲ. ಹಾಗಾಗಿ ಅವನಿಗೆ ಏನಿತ್ತು, ಒಂದು ಹನುಮಾನ ಸಂದೇಶ ಅನ್ನೋದಿತ್ತು. ಅವನು ಸಂದೇಶಗ್ರಸ್ತನಾಗಿ ತನ್ನ ಕಾರ್ಯದರ್ಶಿ ಸಂಜಯನನ್ನ ಅವರು ಏನು ಮಾಡಿದರು ಅವನಲ್ಲಿ ಆ ಅನುಮಾನ ಇದ್ದಿಂದಾಗಿ ಏನು ಮಾಡ್ತಾ ಇಲ್ಲಿ ಧೃತರಾಷ್ಟ್ರ ಸಂಜಯನನ್ನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಲ್ವಾ, ನನ್ನ ಮಕ್ಕಳು ಮತ್ತೆ ಪಾಂಡವಿನ ಮಕ್ಕಳು ಏನು ಮಾಡಿದ್ರು ಅನ್ನೋ ಆ ಪ್ರಶ್ನೆಯನ್ನ ಕೇಳಬೇಕಾದ್ರೆ ಅವನು ವಿಂಗಡಣೆಯನ್ನು ಕೂಡ ಮಾಡ್ತಾ ಇದ್ದೀನಿ. ತನ್ನ ಮಕ್ಕಳು ಮತ್ತೆ ತಮ್ಮ ಪಾಂಡವಿನ ಮಕ್ಕಳು ದೃಢ ಸಂಕಲ್ಪದಿಂದ ಘನಘೋರ ಏನು ಮಾಡಿದ್ರು ಅಂತ ಕೇಳಿದಕ್ಕೆ ಇಲ್ಲಿ ಸಂಜೆಯ ಉತ್ತರ ಕೊಡ್ತಾ ಇದ್ದಾನೆ. ತನ್ನ ಮಕ್ಕಳು ಮತ್ತೆ ಪಾಂಡವಿನ ಮಕ್ಕಳು ದೃಢ ಸಂಕಲ್ಪದಿಂದ ಘನಘೋರ ಸಮರಕ್ಕಾಗಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ನೆರೆದಿದ್ದಾರೆ ಎಂದು ಅವನು ಖಚಿತವಾಗಿ ತಿಳಿದಿತ್ತು. ಅಂದರೆ ಅವನಿಗೆ ಆ ಚಕ್ಷು, ಆ ವ್ಯಾಸ ಮಹರ್ಷಿಗಳು ಕೊಟ್ಟಿರುವಂತಹ ದಿವ್ಯ ಚಕ್ಷುವಿಂದ ಅವರಿಬ್ಬರೂ ಕೂಡ ಘನಘೋರಕ್ಕೆ ಸಮರವಾಗಿ ನಿಂತಿದ್ದಾರೆ ಎಂದು ಖಚಿತವಾಗಿ ತಿಳಿದಿತ್ತು. ಆದರೂ ಅವನ ಪ್ರಶ್ನೆ ಮಹತ್ವವಾದದ್ದೇ. ಅಂದರೆ ಧೃತರಾಷ್ಟ್ರನಿಗೆ ಇವರೆಲ್ಲ ಯುದ್ಧಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಮತ್ತೆ ಅವ್ರು ಗೆಲ್ತಾರೆ ಅನ್ನೋದು ಅವನಿಗೆ ಅನುಮಾನ ಇತ್ತು. ಹಾಗಾಗಿ ಏನು ಮಾಡ್ದ, ಅವನು ತನ್ನ ಪ್ರಶ್ನೆಯನ್ನು ಕೇಳಿದ. ಈ ಪ್ರಶ್ನೆ ಮಹತ್ವವಾದದ್ದು ಅನ್ನೋದನ್ನು ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಣ್ಣ ತಮ್ಮಂದಿರ ಮಕ್ಕಳು ನಡುವೆ ರಾಜಿಯಾಗುವುದು ಅವನಿಗೆ ಇಷ್ಟ ಇಲ್ಲ. ಅಂದರೆ ಇಲ್ಲಿ ಧೃತರಾಷ್ಟ್ರ ಮತ್ತು ಪಾಂಡು ಇಬ್ಬರು ಅಣ್ಣ ತಮ್ಮಂದಿರು, ಅವರಿಬ್ಬರು ನಡುವೆ ರಾಜಿ ಆಗೋದು ಇವರಿಗೆ ಧೃತರಾಷ್ಟ್ರನಿಗೆ ಇಷ್ಟ ಇರಲಿಲ್ಲ. ಅವನು ರಣರಂಗದಲ್ಲಿ ತನ್ನ ಪುತ್ರರ ವಿಧಿಯನ್ನು ಕುರಿತು ಖಚಿತವಾಗಿ ತಿಳಿಯಲು ಬಯಸಿದ. ಆ ರಣರಂಗದಲ್ಲಿ ತನ್ನ ಪುತ್ರರ ಏನಿದ್ದಾರೆ ಖಚಿತವಾಗಿ ಅದನ್ನು ತಿಳಿಯ ಬಯಸಿದ. ವೇದಗಳಲ್ಲಿ ಕುರುಕ್ಷೇತ್ರವನ್ನು ಪವಿತ್ರ ಪೂಜಾ ಸ್ಥಳ, ಸ್ವರ್ಗ ನಿವಾಸಿಗಳಿಗೂ ಪೂಜಾ ಸ್ಥಳ ಎಂದು ಹೆಸರಿಸಿದೆ. ಅಂದರೆ ವೇದ ಎಲ್ಲ ಶಾಸ್ತ್ರಗಳು ಹೇಳುತ್ತೆ ಏನು ಈ ಕುರುಕ್ಷೇತ್ರ ಅನ್ನೋ ರಣಭೂಮಿ ಇದೆಯೋ ಅದನ್ನು ಒಂದು ಪೂಜನಾ ಸ್ಥಳ ಅಂತ ಕರೀತಾರೆ, ಮತ್ತು ಸ್ವರ್ಗದ ನಿವಾಸಿಗಳು ಕೂಡ ಅದನ್ನು ಪೂಜಾ ಸ್ಥಳ ಅಂತ ಕರೀತಾರೆ. ಇಂಥ ಸ್ಥಳವನ್ನು ಯುದ್ಧಕ್ಕಾಗಿ ಆರಿಸಿದ್ದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವ ಬೀರುವುದು ಎಂದು ಧೃತರಾಷ್ಟ್ರನಿಗೆ ಬಹಳ ಭಯ ಇತ್ತು. ಅಂದರೆ ಅದೊಂದು ಪವಿತ್ರವಾದ ಸ್ಥಳ ಆಗಿದ್ದು ಅಲ್ಲಿ ಧರ್ಮಕ್ಕೆ ಜಯ ಇರೋದ್ರಿಂದ ಏನಾಗಿತ್ತು, ಧೃತರಾಷ್ಟ್ರನಿಗೆ ಭಯ ಇತ್ತು. ನನ್ನ ಮಕ್ಕಳಿಗೆ ಏನಾಗ್ತಾರೋ ಆ ಫಲಿತಾಂಶದ ಮೇಲೆ ಅವನಿಗೆ ಭಯ ಇತ್ತು. ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವತಃ ಧರ್ಮಿಷ್ಠರಾದುದರಿಂದ ಪವಿತ್ರ ಕ್ಷೇತ್ರದ ಪ್ರಬಲವಾಗಿ ಅವರ ಪರವಾಗಿರುತ್ತದೆ ಎಂದು ಆತನಿಗೆ ಅಂದರೆ ಪಾಂಡವರು ಧರ್ಮನಿಷ್ಠರಾಗಿದ್ದರು. ಆ ಧರ್ಮನಿಷ್ಠರಾಗಿದ್ದರಿಂದ ಈ ಪವಿತ್ರ ಕ್ಷೇತ್ರದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಅವರೇ ಗೆಲ್ತಾರೆ ಅನ್ನೋದು ಆತನಿಗೆ ತಿಳಿದಿತ್ತು. ಅವರ ಪರವಾಗಿ ಜಯ ಅನ್ನೋದು ಇರುತ್ತೆ ಅಂತ ಅವನಿಗೆ ತಿಳಿದಿತ್ತು. ಹಾಗಾಗಿ ಅವನು ಏನು ಮಾಡ್ತಾ ಇದ್ದಾನೆ, ಅವನಿಗೆ ಭಯ ಇರೋದ್ರಿಂದ ಆ ಭಯ ಮುಖಾಂತರ ಏನು ಮಾಡ್ತಾ ಇದ್ದಾನೆ, ಈ ಸಂಜಯನಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸಂಜಯ ಯಾರು ಅಂತ ಅಂದರೆ ಅವನು
ಧೃತರಾಷ್ಟ್ರನ ಕಾರ್ಯದರ್ಶಿಯಾಗಿದ್ದ ಸಂಜಯನ ಗುರುಗಳು ವ್ಯಾಸ ಶಿಷ್ಯರು. ವ್ಯಾಸ ಮುನಿಗಳ ಶಿಷ್ಯ ಈ ಸಂಜಯ ಅನ್ನೋದನ್ನು ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ರಿ. ಅವರ ಕೃಪೆಯಿಂದ ಆತನು ಧೃತರಾಷ್ಟ್ರನ ಕೋಣೆಯಲ್ಲಿದ್ದಂತೆ ಧೃತರಾಷ್ಟ್ರನ ಜೊತೆ ಅವನ ಕೋಣೆಯಲ್ಲೇ ಕುತ್ಕೊಂಡು ಈ ಕುರುಕ್ಷೇತ್ರ ಯುದ್ಧ ಭೂಮಿಯನ್ನು ಕಾಣೋದಕ್ಕೆ ಸಾಧ್ಯ ಆಯಿತು. ಏನಾದರೂ ವ್ಯಾಸ ಮಹರ್ಷಿಗಳು ಸಂಜಯಂಗೆ ಆ ದಿವ್ಯ ದೃಷ್ಟಿಯನ್ನು ಕೊಟ್ಟಿಲ್ಲ ಅಂದಿದ್ರೆ ಅಲ್ಲಿ ನಡೀತಾ ಇರುವಂಥದ್ದನ್ನು ಕುರುಕ್ಷೇತ್ರ ಭೂಮಿಯಲ್ಲಿ ನಡೀತಾ ಇರುವಂಥದ್ದನ್ನ ಧೃತರಾಷ್ಟ್ರನ ಕೋಣೆಯಲ್ಲೇ ಕುತ್ಕೊಂಡು ಸಂಜೆ ಹೇಳೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಯಾವಾಗ ತಮ್ಮ ಗುರು ಶಿಷ್ಯನಿಗೆ ಆ ದಿವ್ಯ ದೃಷ್ಟಿಯನ್ನು ಕೊಟ್ಟರೋ ಆಗ ಏನಾಯಿತು, ಧೃತರಾಷ್ಟ್ರನ ಕೋಣೆಯಲ್ಲೇ ಕುತ್ಕೊಂಡು ಎಲ್ಲೋ ನಡೀತಾ ಇರುವಂಥ ಯುದ್ಧವನ್ನು ಇಲ್ಲಿ ಸಮರ್ಥನೀಯವಾಗಿ ಹೀಗೆ ನಡೀತಾ ಇದೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಆಯಿತು. ಆದುದರಿಂದ ಧೃತರಾಷ್ಟ್ರನ ಯುದ್ಧ ಭೂಮಿಯಲ್ಲಿ ಏನಾಗ್ತಿದೆ ಅಂತ ಪ್ರಶ್ನೆಯನ್ನು ಸಂಜಯನಿಗೆ ಕೇಳಿದರು. ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರು. ನಮಗೆ ಈಗ ಆ ವಿವರಣೆಯನ್ನು ತಿಳಿಸ್ತಾ ಇದ್ದಾರೆ. ಪಾಂಡವರು ಮತ್ತು ಧೃತರಾಷ್ಟ್ರ ಮಕ್ಕಳಿಬ್ಬರು ಒಂದೇ ಕುಟುಂಬದವರು. ಆದರೆ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಇಲ್ಲಿ ಬಯಲಾಗುತ್ತದೆ. ಅಂದರೆ ಏನು ಅವನ ಮನಸ್ಸಿನಲ್ಲಿದೆ ಅದನ್ನು ನಮಗಿಲ್ಲಿ ಬಯಲಾಗ್ತಾ ಇದೆ. ಅದನ್ನು ನಾವು ತಿಳ್ಕೋಬೇಕು. ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳನ್ನು ಮಾತ್ರ ಕುರುವಂಶದೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದವರನ್ನ ಪಿತ್ರಾಜಿತ ಸ್ವತ್ತಿನಿಂದ ದೂರವಿರಿಸಿದ ಅಲ್ವಾ. ಧೃತರಾಷ್ಟ್ರ ಇಲ್ಲಿ ಒಂದು ಕುತಂತ್ರವನ್ನು ಮಾಡ್ತಾ ಇದ್ದ. ನೀನು ಅವರ ಮಕ್ಕಳುಗಳು ಏನು ಧೃತರಾಷ್ಟ್ರನಿಗೆ 101 ಜನ ಮಕ್ಕಳಿದ್ದಾರೆ, ಅವರನ್ನು ನನ್ನ ಕುರುವಂಶದವರು ಅಂತ ಹೇಳ್ತಾ ಇದ್ದಾನೆ. ಅದೇ ಪಾಂಡವಿಗೆ 5 ಜನ ಮಕ್ಕಳಿದ್ರಲ್ಲ ಪಾಂಡವರು, ಅವರನ್ನು ಅವರು ತಂದೆ ಆಸ್ತಿಯಿಂದ ಪಿತ್ರಾಜಿತ ಆಸ್ತಿಯಿಂದ ಇವರನ್ನು ದೂರ ಇರಿಸಬೇಕು. ಎಲ್ಲವೂ ಕೂಡ ಈ ರಾಜ್ಯ ನನ್ನ ಮಕ್ಕಳಿಗೆ ಸಿಗಬೇಕು ಅನ್ನೋದನ್ನು ಅವನು ಇಲ್ಲಿ ಅವನ ಮನ ಪರಿಸ್ಥಿತಿಯನ್ನು ನಮಗೆ ತಿಳಿಸ್ತಾ ಇದ್ರಿ. ಪಾಂಡವಿನ ಮಕ್ಕಳ ವಿಷಯದಲ್ಲಿ ಧೃತರಾಷ್ಟ್ರ ನಿರ್ದಿಷ್ಟವಾದ ನಿಲುವು ಇದರಿಂದ ತಿಳಿದ. ಅಂದರೆ ಪಾಂಡವಿ ಮಕ್ಕಳ ಮೇಲೆ ಅವನಿಗಿದ್ದಂಥ ನಿರ್ದಿಷ್ಟವಾದ ನಿಲುವು ನಮಗೆ ಈ ಒಂದು ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ರೆ. ಧರ್ಮದ ಜನಕನೆನಿಸಿರುವ ಶ್ರೀಕೃಷ್ಣನೇ ಉಪಸ್ಥಿತನಾಗಿದ್ದ ಕುರುಕ್ಷೇತ್ರ ಒಂದು ಧರ್ಮಕ್ಷೇತ್ರ. ಅಂದರೆ ಧರ್ಮವನ್ನು ಗೆಲ್ಲೋದು ಇಲ್ಲಿ ಧರ್ಮವನ್ನು ಗೆಲ್ಲಿಸುವಂಥವನು ಯಾರು? ಧರ್ಮದ ಜನಕನೇ ಭಗವಂತ. ಅವನೇ ದೇವೋತ್ತಮ ಪರಮಪುರುಷ ಶ್ರೀ ಕೃಷ್ಣ ಪರಮಾತ್ಮನೇ ಇಲ್ಲಿ ಉಪಸ್ಥಿತವಾಗಿರುವ ಈ ಕುರುಕ್ಷೇತ್ರ ಭೂಮಿ ಧರ್ಮಕ್ಷೇತ್ರವಾಗಿದೆ. ಭಗವಂತನೇ ಇರೋದ್ರಿಂದ ಅದು ಇನ್ನೂ ಹೆಚ್ಚು ಒಂದು ಧರ್ಮಕ್ಷೇತ್ರವಾಗಿದೆ. ಹೇಗೆ ಭತ್ತದ ಗದ್ದೆಯಲ್ಲಿ ಕಳೆಯನ್ನು ನಾವು ಬೇಡದೇ ಇರುವಂಥ ಭತ್ತವನ್ನು ಹೊಟ್ಲಾಕ್ದಾಗ ಭತ್ತವನ್ನು ನಾಟಿ ಮಾಡ್ತೀವಿ. ನಾವು ಆ ನಾಟಿ ಮಾಡಿದಾಗ ಬೇಡದೇ ಇರುವಂಥ ಆ ಕಳೆಗಳು ಬಂದಾಗ ನಾವು ಕಳೆನ ಕಿತ್ತಿ ಎಸಿತೀವಿ. ಯಾಕೆ ಅಂದರೆ ಆ ಭತ್ತದ ಬೆಳವಣಿಗೆ ತುಂಬ ಚೆನ್ನಾಗಿ ಆಗಬೇಕು ಅಂತ. ಹಾಗೇನೇ ಕೂಡ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದರೆ ಇದುರಿಷ್ಟ ಅಂತ ಅಂದರೆ ದುರ್ಯೋಧನಂಥ ಅನಾಗತ್ಯ ಸಸ್ಯಗಳನ್ನ ಪ್ರಭುವು ಕಿತ್ತಿಸ್ತಾನೆ. ಯಾರು ಅಧರ್ಮಿಗಳಿದ್ದಾರೆ, ದುರ್ಯೋಧನ ಅಂತ ಧೃತರಾಷ್ಟ್ರ ಅಂತ ಅಧರ್ಮಿಗಳಿದ್ದಾರೆಲ್ಲ ಅವರನ್ನು ಕಿತ್ತಿ ಎಸಿಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿ ಯುಧಿಷ್ಠಿರನಂಥ ನಾಯಕರು ಧರ್ಮನಿಷ್ಠರನ್ನು ಏನು ಯುಧಿಷ್ಠಿರ ಪಾಂಡವಿನ ಅಣ್ಣ ಯುಧಿಷ್ಠಿರ ಇದ್ದಾರಲ್ಲ ಅವರು, ಅಂದರೆ ಅರ್ಜುನ ಇವರೆಲ್ಲ ಪಾಂಡವಿನ ಮಕ್ಕಳು ಇದ್ದಾರಲ್ಲ ಅವರು ಯುಧಿಷ್ಠಿರಂಥ ಆ ಮಹಾರಾಜನ ನಾಯಕನನ್ನು ಇಲ್ಲಿ ಸಿಂಹಾಸನ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಭಗವಂತ ಹೇಳ್ತಂದರೆ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದನ್ನ ಈ ನಿರೀಕ್ಷೆಯಲ್ಲಿ ಪ್ರಸ್ತುತ ವಿಷಯಗಳ ಆರಂಭದಿಂದ ಇದೆ. ಅಂದರೆ ಇಲ್ಲಿ ನಮಗೆ ಒಂದು ಚಿತ್ರಣವನ್ನು ಕೊಡ್ತಾ ಇದ್ದಾರೆ. ಕೌರವರು ಮತ್ತು ಪಾಂಡವರ ಚಿತ್ರಣವನ್ನು ಕೊಟ್ಟರು. ಮತ್ತು ಯುದ್ಧವನ್ನು ಸ್ಟಾರ್ಟ್ ಆದಾಗ ಅದು ಹೇಗೆ ಪ್ರಾರಂಭವಾಗ್ತಾ ಇದೆ, ಧೃತರಾಷ್ಟ್ರನ ಮನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಮಗೆ ಈ ಒಂದು ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯತೆ ಜೊತೆಗೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಂಬ ಶಬ್ದಗಳಿಗೆ ಈ ಮಹತ್ವವೂ ಇದೆ. ಅಂದರೆ ಆ ಧರ್ಮಕ್ಷೇತ್ರ ಅನ್ನೋದೇನು, ಕುರುಕ್ಷೇತ್ರ ಅನ್ನೋದು ಆ ಶಬ್ದಗಳ ಮಹತ್ವವನ್ನು ತಿಳಿಸ್ಕೊಟ್ರು. ಧೃತರಾಷ್ಟ್ರನ ಮನ ಪರಿಸ್ಥಿತಿಯನ್ನು ನಾವು ಈ ಶ್ಲೋಕದಲ್ಲಿ ಅರ್ಥ ಮಾಡ್ಕೋಬಹುದು. ಮತ್ತು ಈ ಕೌರವರು ಪಾಂಡವರು ಒಂದೇ ಕುಟುಂಬದರಾಗಿದ್ರು ಅವರು ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೂಡ ಅವರು ಕೊಡೋದಕ್ಕೆ ಇಷ್ಟಪಡಲಿಲ್ಲ. ಮತ್ತು ಎಲ್ಲವೂ ಕೂಡ ತನ್ನ ಮಕ್ಕಳಿಗೆ ಬೇಕು ಅನ್ನೋ ಮನೋಪರಿಸ್ಥಿತಿ ಇದೆಲ್ಲವನ್ನು ಈ ಒಂದು ಚಿತ್ರಣವನ್ನು ನಮಗೆ ಈ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಿಮಗೆ ಈ ಒಂದು ಶ್ಲೋಕದಲ್ಲಿ ಏನಾದರೂ ಸಂದೇಶ ಇದ್ದರೆ ಅಥವಾ ನಿಮಗೆ ಇನ್ನೂ ಹೆಚ್ಚು ಏನಾದರೂ ವಿಷಯಗಳು ಗೊತ್ತಿದ್ದರೆ ದಯವಿಟ್ಟು ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸ್ಕೊಡಿ. ನಾನು ಕೂಡ ನಿಮ್ಮ ಜೊತೆ ಕಲಿತೀನಿ. ನಿಮಗೆ ಏನಾದರೂ ಪ್ರಶ್ನೆಗಳು ಗೊತ್ತಿಲ್ಲ ಅಂತಂದರೆ ಆ ಪ್ರಶ್ನೆಗಳಿಗೆ ನಿಮಗೆ ಅನುಮಾನ ಏನಾದರೂ ಈ ಒಂದು ಶ್ಲೋಕದಿಂದ ನಿಮಗೆ ಉಂಟಾದರೆ ಆ ಪ್ರಶ್ನೆಗಳನ್ನ ನೀವು ಚಾಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ಅದಕ್ಕೆ ಉತ್ತರಗಳನ್ನ ಕೊಡ್ತೀನಿ. ಹರೇ ಕೃಷ್ಣ.
ಏನಾದರೂ ಇಲ್ಲಿ ತಪ್ಪು ಸಂದೇಶಗಳು ಬಂದಿದ್ದರೆ ಅದು ನನ್ನ ನ್ಯೂನತೆಯಿಂದ ಬಂದಿರುವಂಥದ್ದು. ಅದನ್ನು ದಯವಿಟ್ಟು ಎಲ್ಲರೂ ಕ್ಷಮಿಸಿ. ನಾನು ಹೇಳಿರುವಂಥದ್ದು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥದ್ದು. ಒಳ್ಳೆಯ ವಿಷಯ ಏನಾದರೂ ನಿಮ್ಮ ಸಂದೇಶವಾಗಿ ತಲುಪಿದರೆ ಅದೆಲ್ಲ ಕೂಡ ನನ್ನ ಗುರುಗಳ ಕೃಪೆಯಿಂದ ಆಗಿರುವಂಥದ್ದು. ಆ ಎಲ್ಲವನ್ನು ನಾನು ನನ್ನ ಗುರುಗಳ ಪಾದಕ್ಕೆ ಅರ್ಪಣೆಯನ್ನು ಮಾಡ್ತಾ ಈ ತರಗತಿಯನ್ನು ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಾವು 1ನೇ ಅಧ್ಯಾಯದ 2ನೇ ಶ್ಲೋಕದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಹರೇ ಕೃಷ್ಣ, ಹರಿ ಬೋಲ್.